Time for them to leave India. 6 ಗಂಟೆಗೆ ನಂದು ಮ್ಯಾನಿಫೆಸ್ಟೇಷನ್ ಕ್ಲಾಸ್ ಸ್ಟಾರ್ಟ್. ಇಂಡಿ ವೈಲ್ಡ್ ಇಂದ ನಾನು ತುಂಬಾ ಇನ್ಫ್ಲುಯೆನ್ಸರ್ಸ್ ಬಂದು ಓಣಂ ಔಟ್ಫಿಟ್. Told my husband, no, I can't stay without one day also. I'll show my mom now. Video call ಮಾಡಿ. I feel like crying. Hi Para. Hi. Hi. Bye Para. Bye. Parno. Bye. Sheena and Sheenam. Guys. Ividendante. Guys, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವಾಗ ನಾವು ಬೆಳಿಗ್ಗೆನೆ ರೆಡಿಯಾಗಿ ಮೂಕಾಂಬಿಕಾ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಿನ್ನೆ ನೈಟು ದರ್ಶನ ಆಯಿತು, ಇವತ್ತು ಬೆಳಿಗ್ಗೆನೂ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಸೊ ನಾನು ಹಿಂಗೆ ಹಾಕೊಂಡಿದ್ದೀನಿ ದಾವಿನಿ. ಮೈ ಔಟ್ಫಿಟ್ ಇಸ್ ದಾವಿನಿ ಟುಡೇ. Her outfit is same Onam outfit. It's the same Onam outfit. Bye. We are going. ಸೊ ಗೈಸ್, ಆ್ಯಕ್ಚುಲಿ ನಾನು ಫುಲ್ ಕನ್ಫ್ಯೂಷನ್ ಸ್ಟೇಟಲ್ಲಿದ್ದೆ. ನಾನು ಹೂವು ತೊಗೊಂಡೋಗ್ಬೇಕಾ ತೊಗೊಂಡೋಗ್ಬಾರ್ದಾ ದೇವಸ್ಥಾನಕ್ಕಂತ. ಏನಕ್ಕಂದರೆ ನಾವು ಹೂವು ತೊಗೊಂಡೋದ್ರೆ ನಾವು ಕೊಟ್ಟಿದ ತಕ್ಷಣ ಆ ಕಡೆ ಇಲ್ಲ ಬೇರೆ ಕಡೆ ಬಿಸಾಕೋದಾಗ್ಲಿ ಸೈಡಲ್ಲಿ ಇಕ್ಬಿಡ್ತಾರೆ, ದೇವ್ರಿಗೆ ಇಕ್ಕಲ್ಲ. ಬಟ್ ದೆನ್ ಒಂದು ದೊಡ್ಡ ಮನ್ಸು ಮಾಡಿ ಐ ಟುಕ್ ಇಟ್. ಐ ಬಾಟ್ ದಿ ಫ್ಲವರ್ ಫಾರ್ 100 rupees. ಗೈಸ್, ನಾವು ಲೈನಲ್ಲಿ ಇರ್ತಿದ್ದೀವಿ, ಕ್ಯೂದಲ್ಲಿ ನಿಂತಿದ್ದೀವಿ. ಇಷ್ಟು ದೊಡ್ಡ ಕ್ಯೂ ಗೊತ್ತಾ? ಆ್ಯಂಡ್ ವಿ ಆರ್ ಸ್ಟ್ಯಾಂಡಿಂಗ್. ಹೋಲ್ಡ್ ಇಟ್. You're gonna be millionaire. ನೋಡಿ ಗೈಸ್, ಕಲ್ತನ ಮಾಡ್ತಾ ಇದ್ದಾಳೆ. ಯಾರ್ಯಾರೋ ಕಾಯಿನ್ ಇಕ್ಕಿರೋದಿಲ್ಲಿ ತಗೊಂತಾಳೆ ಅಂತೆ. That is their God, believe. I mean, they Acharya. ಸೊ ನಾನು ಒಳಗಡೆ ಹೋದೆ ಹೂವು ತೊಗೊಂಡು ದೇವಿ ದರ್ಶನ ತೊಗೊಳ್ಳೋಣ ಅಂತ. ಸೊ ಒಳಗಡೆ ಹೋಗಿದ ತಕ್ಷಣವೇ ಒಂದು ಪೂಜಾರಿ ಸೈಡಲ್ಲಿ ಕರೆದ್ಬಿಟ್ಟು ನಿಮ್ಗೆ ಏನಾದ್ರು ಬೇಡ್ಕೊಳಕ್ಕಿದ್ರೆ ಬೇಡ್ಕೊಳ್ಳಿ, ಹೂವು ಮುಟ್ಟಿ ಮತ್ತು ಒಂದು ರೌಂಡ್ ಸುತ್ತಾಡ್ಕೊಂಡು ಬನ್ನಿ ಅಂತ ಹೇಳಿದ್ರು. ಸೊ ಒಂದು ರೌಂಡ್ ಸುತ್ತಾಡ್ಕೊಂಡು ಬಂದಮೇಲೆ ನನಗೆ ದೇವರಿಂದನೇ ಲೈಕ್ ದೇವ್ರ ಹತ್ರ ಕುಂಕುಮ ತೊಗೊಂಡು ನನಗೆ ಒಂದು ಪೇಪರಲ್ಲಿ ಹಾಕಿ ಮತ್ತು ಒಂದು ಸ್ವಲ್ಪ ಹೂವು ಹಾಕಿ ಕೊಟ್ಟರು. ಸೊ ಐ ಫೆಲ್ಟ್ ರಿಯಲಿ ಗ್ರೇಟ್ಫುಲ್. ನಂಗೆ ಅನಿಸ್ತು ಎಸ್, ಒಳ್ಳೇದಾಯಿತು ನಾನು ಹೂವು ತೊಗೊಂಡಿದ್ದಕ್ಕೆ. ಚೋರ್ ಕೊಡಕ್ಕೆ ಹೋಗ್ತಾ ಇದೀವಿ. ಇದು ಊಟ ತಿನ್ಸಕ್ಕೆ, ಐ ಮೀನ್ ಅನ್ನ ತಿನ್ಸಕ್ಕೆ. ರೈಸ್. ನಾವು ವಿಲ್ ಗಿವ್ ಫುಡ್ ನೋ ಫಾರ್ ಹರ್. ಅನ್ನ ಪ್ರಸಾದ ಕೊಡ್ಸಕ್ಕೆ, ಐ ಮೀನ್ ಇವಳಿಗೆ ಕೊಡಕ್ಕೆ ಹೋಗ್ತಾ ಇದೀವಿ. ಅನ್ನ ಪ್ರಸಾದ ಮೀನ್ಸ್ ರೈಸ್. ಅನ್ನ ಪ್ರಸಾದ. ಅನ್ನ ಪ್ರಸಾದ. ಸೊ ದರ್ಶನ ಮುಗಿಸ್ಕೊಂಡು ನಾವು ಒಂದು ಹೋಟ್ಲಿಗೆ ಹೋದ್ವಿ ಬ್ರೇಕ್ಫಾಸ್ಟ್ ತಿನ್ನೋಕ್ಕೆ. ಸೊ ಮಹಾಲಕ್ಷ್ಮಿ ಹೋಟ್ಲಿಗಂತ ಅಲ್ಲಿ ದೇವಸ್ಥಾನ ಪಕ್ಕನೇ ಇದೆ, ಮಹಾಲಕ್ಷ್ಮಿ ಹೋಟೆಲ್ ಅಂತ. ಇಟ್ಸ್ ವೆರಿ ಬೆಸ್ಟ್ ಹೋಟೆಲ್. ಆ್ಯಕ್ಚುಲಿ ಡಿನ್ನರ್ಗೂ ನಾವು ಆ ಹೋಟೆಲ್ಗೆ ಹೋಗಿದ್ದು. ಭರ್ಜರಿ ಚೆನ್ನಾಗಿ ತಿಂದ್ವಿ. ಸೊ ನೀವೇನಾದ್ರು ಲೈಕ್ ಮೂಕಾಂಬಿಕಾ ಟೆಂಪಲ್ಗೆ ಹೋದರೆ ಅದು ಪಕ್ಕದಲ್ಲೇ ಮಹಾಲಕ್ಷ್ಮಿ ಹೋಟೆಲ್ ಇದೆ. ನಾನು ಯಾವುದೇ ಇದು ಪ್ರಮೋಷನ್ ಅಲ್ಲ, ಇಟ್ಸ್ ಜಸ್ಟ್ ಮೈ ಇನ್ನರ್. ನನಗೇನು ಅನಿಸ್ತು ಬಿಕಾಸ್ ಮೈ ಇಡೀ ಫ್ಯಾಮಿಲಿ ಚೆನ್ನಾಗಿ ತಿಂದ್ವಿ. ಇಟ್ ಈಸ್ ಅ ವೆರಿ ಗುಡ್ ಫುಡ್, ವೆರಿ ಟೇಸ್ಟಿ ಆ್ಯಂಡ್ ಡಿಲಿಷಿಯಸ್ ಆಗಿತ್ತು. ಅದಕ್ಕೆ ಹಿಂಗಿದೆ ಘೀ ಪುಡಿ ದೋಸೆ. ಸಡನ್ ಆಗಿ ಬೆಂಗಳೂರಿರೋ ರಾಮೇಶ್ವರಂ ಕೆಫೆ ಹಬ್ಬ ಬಂದಿತ್ತು, ಅದಕ್ಕೆ ತಿಂತಾ ಇದ್ದೀನಿ. ಗೈಸ್, ಫೈನಲಿ ಮನೆಗೆ ರೀಚ್ ಆಗಿ ಆಯಿತು. ಐ ಫೀಲ್ ವೆರಿ ಹ್ಯಾಪಿ. ಆ್ಯಕ್ಚುಲಿ ನಾನು ಡ್ರೆಸ್ ಚೇಂಜ್ ಮಾಡೋಕೆ ಹೋಗ್ತಿದ್ದೆ, ಆವಾಗ ದಯವಿಟ್ಟು ಐ ಮೀನ್ ಸಡನ್ನಾಗಿ ನನ್ನ ಬ್ಲಾಗ್ ನೆನಪಾಯಿತು. ನಾನು ಊಟ ಮಾಡೋ ಬ್ಲಾಗ್ ಏನೂ ತೆಗ್ದಿಲ್ಲ ಬಿಕಾಸ್ ಐ ವಾಸ್ ಫೀಲಿಂಗ್ ವೆರಿ ಟಯರ್ಡ್. ಮತ್ತು ಇವಾಗ ಟೈಮ್ ಇಷ್ಟು ದಯವಿಟ್ಟು 5:38 ಏನೋ, ಓಕೆನಾ? 6 ಗಂಟೆಗೆ ನಂದು ಮ್ಯಾನಿಫೆಸ್ಟೇಷನ್ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ಸೊ ಹ್ಯಾವ್ ಟು ಬಿ ವೆರಿ ಆ್ಯಕ್ಟಿವ್. ಇವಾಗ ನಾನು ಡ್ರೆಸ್ ಚೇಂಜ್ ಮಾಡಿಕೊಂಡು ತಕ್ಷಣ ಹೋಗಿ ಫ್ರೆಶ್ ಅಪ್ ಆಗಿಬಿಟ್ಟು ಕ್ಲಾಸ್ ತೆಗಿಬೇಕು. ಸ್ನಾನ ಕ್ಲಾಸ್ ಆದಮೇಲೆ ಟೈಮ್ ಆಗ್ಬಿಡತ್ತಲ್ಲ. ವಿಲ್ ಟೇಕ್ ಬಾತ್ ಟುಗೆದರ್ ಅಂತೆ. ಓಕೆ ಬನ್ನಿ. ಯು ಮಿಸ್ ಮೀ ಸೋ ಮಚ್ ಗೈಸ್, ಅದಕ್ಕೆ. ಸೊ ಇವಾಗ ಕ್ಲಾಸ್ ತೆಗಿಬೇಕು ಗೈಸ್. ಫೀಲಿಂಗ್ ವೆರಿ ಸ್ಟ್ರೆಸ್. ಬಟ್ ಏನನ್ನ ದರ್ಶನ ಬಂದು ತುಂಬ ಚೆನ್ನಾಗಾಯಿತು. ವೆರಿ ಗುಡ್ ದರ್ಶನ. ಮತ್ತು ಬೇಗನೆ ಐ ಮೀನ್ ಚೆನ್ನಾಗಿ ದೇವನ ನೋಡಿದೆ.
ಲೈಕ್ ನನಗಂತಾನೆ ಲೈಕ್ ನಾನು ಒಂದು ಹೂವು ತೊಗೊಂಡು ಹೋಗಿದ್ನಲ್ಲ, ಆ ಹೂವನ ಅವ್ರು ಯಾರು ಪೂಜಾರಿ ನೋಡಿಬಿಟ್ಟು ಸೈಡಲ್ಲಿ ನಿಲ್ಲಿಸ್ಬಿಟ್ಟು ಬೇಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಬೇಡ್ಕೊಂಡ್ಮೇಲೆ ದೇವ್ರ ಮುಂದೆನೇ ಬಿಟ್ಟರು. ಹೂವನು ದೇವ್ರಿಗೆ ಇಟ್ಬಿಟ್ಟು ಅದು ಆಮೇಲೆ ನನಗೆ ಕೊಟ್ಟರು, ಕುಂಕುಮ ಕೊಟ್ಟರು. ಐ ಫೀಲ್ ರಿಯಲಿ ಬ್ಲೆಸ್ಡ್ ಆ್ಯಂಡ್ ಹ್ಯಾಪಿ. ಆ್ಯಂಡ್ ಮೂಕಾಂಬಿಕಾ ದರ್ಶನ ಬಂದು ಈ ವರ್ಷ ತುಂಬ ಚೆನ್ನಾಗಿ ಮುಗೀತು. ಮತ್ತು ನಾನು ನೈಕಾಯಿಂದ ಒಂದು ಸ್ವಲ್ಪ ಪ್ರಾಡಕ್ಟ್ಸ್ ಆರ್ಡರ್ ಮಾಡಿದೆ, ದಯವಿಟ್ಟು ರಿಸೀವ್ ಮಾಡ್ಕೊಂಡಿದ್ದಾರೆ. ಸೊ ಒಂದು ಬಂದು ಲೈಕ್ ಏರ್ ಮಾಸ್ಕ್. ಸೊ ನಾನು ಕಂಡೀಷ್ನರ್ ಯೂಸ್ ಮಾಡ್ತಿದ್ದೆ. ದೆನ್ ಲೇಟರ್ ಐ ಗಾಟ್ ಟು ನೋ ಕಂಡೀಷ್ನರ್ಗಿಂತ ಏರ್ ಮಾಸ್ಕ್ ಯೂಸ್ ಮಾಡಿದ್ರೆ ಹೇರ್ ವಾಶ್ ಆದಮೇಲೆ ತುಂಬ ಒಳ್ಳೆಯದು ಅಂತ. ಸೊ ದಟ್ ಈಸ್ ವೈ ಹೇರ್ ಕೇರ್ ಡೀಪ್ಲಿ ರೂಟೆಡ್ ಇನ್ ಸೈನ್ಸ್. ಸೊ ಇದೊಂದು ತೊಗೊಂಡಿದ್ದೀನಿ ಬೇರ್ ಅಟಾನಮಿಯಿಂದ, ಆ್ಯಂಡ್ ಸಲ್ಫೇಟ್ ಫ್ರೀ, ಪ್ಯಾರಾಬೆನ್ ಫ್ರೀ, ಡರ್ಮಾ ಟೆಸ್ಟೆಡ್. ಒಳ್ಳೆ ರಿವ್ಯೂ ಇತ್ತು ಅದಕ್ಕೆ. ಆ್ಯಂಡ್ ಇದು ದೇವೇಟಾಗೆ ಬ್ಲೂ ಕಲರ್, ಇದರಲ್ಲಿ ಬ್ಲೂ ಕಲರ್ ಇದೆ, ಅದು ಒಂದು ಫೇಸ್ ವಾಶ್ ಆರ್ಡರ್ ಮಾಡಿದೆ ಐಫನ್ದು. ಅದಾದಮೇಲೆ ರೀಸೆಂಟ್ಲಿ ಐ ಕೇಮ್ ಅಕ್ರಾಸ್ ಇದರಲ್ಲಿ ಆಯಿಲ್ ಕಂಟ್ರೋಲು ಇದೆ ಅಂತ. ಸೊ ದೇವೇಟದು ಬಂದು ಆಯಿಲಿ ಸ್ಕಿನ್. ಸೊ ದಟ್ ಈಸ್ ವೈ ಅವರಿಗೆ ನಾನು ಅದು ಒಂದು ಬ್ಲೂ ಕಲರ್ ಆರ್ಡರ್ ಮಾಡಿದ್ನಲ್ಲ, ಅವರಿಗೆ ತುಂಬ ಚೆನ್ನಾಗಿ ಅನಿಸ್ತು, ಲೈಕ್ ಎಫೆಕ್ಟಿವ್ ಆಗಿದೆ ಅಂತ. ಸೊ ದಟ್ ಈಸ್ ವೈ ನಾನು ಅದಲ್ಲೇ ಆಯಿಲ್ ಕಂಟ್ರೋಲ್ದು ಆರ್ಡರ್ ಮಾಡಿದೆ. ಆ್ಯಂಡ್ ಇದು ಬಂದು ಇಂಡಿ ವೈಲ್ಡಿಂದ ನಾನು ತುಂಬ ಇನ್ಫ್ಲುಯೆನ್ಸರ್ಸ್ ಬಂದು ಈ ಲಿಪ್ ಬಾಮ್ ಯೂಸ್ ಮಾಡೋದು ನಾನು ನೋಡಿದ್ದೀನಿ, ಓಕೆನಾ. ಸೊ ಐ ಥಾಟ್ ಓಕೆ ಲೆಟ್ ಮಿ ಗಿವ್ ಮಿ ಅ ಟ್ರೈ, ಲೈಕ್ ಇದು ಯೂಸ್ ಮಾಡಿದ್ರೆ ಹಿಂಗಿರುತ್ತೆ ನನ್ನ ತುಟಿಗೆ, ಲೈಕ್ ಹಿಂಗೆ ಫೀಲ್ ಆಗುತ್ತೆ ಅಂತ. ಇದು ಒಂದು ಮಾಯ್ಶ್ಚರೈಸರ್ ಬಂದು ಮಾಯ್ಶ್ಚರೈಸರ್ ಅಂತ ಇದ್ದೀನಿ, ಇಟ್ಸ್ ಜಸ್ಟ್ ಲಿಪ್ ಬಾಮ್, ಓಕೆನಾ. ಡ್ಯೂಯಿ ಲಿಪ್ ಟ್ರೀಟ್ಮೆಂಟ್ ವೆಡ್ಡಿಂಗ್ ರೋಸ್ ಅಂತ, ಇನ್ ದ ಶೇಡ್ ಆಫ್ ವೆಡ್ಡಿಂಗ್ ರೋಸ್. ಸೊ ಇದು ಒಂದು ಲಿಪ್ ಬಾಮ್ ಬಂದು ಇಲ್ಲಿ $899 ತೋರಿಸ್ತಿದೆ MRP. ನಂಗೆ ಡಿಸ್ಕೌಂಟಲ್ಲಿ ಮೇ ಬಿ 700 ಏನೋ ಸಿಕ್ತು ಅನಿಸುತ್ತೆ. ಆ್ಯಂಡ್ ಒಂದು ಫೇಸ್ ರೇಸರ್ ಖಾಲಿ ಆಗಿಬಿಟ್ಟು, ಫೇಸ್ ರೇಸರ್ ಬ್ಲೇಡ್ ಒಂದು ಶಾರ್ಪ್ನೆಸ್ ಹೋಗ್ಬಿಟ್ಟಿದ್ದು, ಅದಕ್ಕೆ ಇದೊಂದು ಆರ್ಡರ್ ಮಾಡಿದೆ. ಆ್ಯಂಡ್ ಮೈ ಹಸ್ಬೆಂಡ್ ಫೈನಲಿ ನನ್ನ ಗಂಡ ಹತ್ರ ರೀಚ್ ಆದೆ. ಐ ಫೀಲ್ ರಿಯಲಿ ಹ್ಯಾಪಿ. ವಿತೌಟ್ ಮೈ ಹಸ್ಬೆಂಡ್ ಐ ಕಾಂಟ್ ಸ್ಟೇ ವಿತೌಟ್ ಒನ್ ಡೇ ಆಲ್ಸೋ. ದಟ್ ಐ ಅಂಡರ್ಸ್ಟುಡ್ ಯೆಸ್ಟರ್ಡೇ. Because of Chinju or Chikkolinda, I managed somehow talking to her, diverting my mind. But later on, I understood I can't stay without my husband. So, Karlan. Okay, guys, then time aitu. I'll talk to you later. Bye. Karva kaathu kutti manasu enakku cheran bayangara ishtam. Look at this room, very messy. My kids are going away from me. Not that kid, this kid, bro. My kids. Nan maklu hogtidare. It's time for them to leave India. Auntie, please don't go. I'm feeling so sad. With heavy heart, I'm gonna send you guys. Most irritating dialogue. Yeah. With the most heavy heart, I'm guys sending you. My heart is very heavy. Bar. Heavy. ತುಂಬಾ ಕಷ್ಟ ಆಗ್ತಿದೆ. ಇವ್ರು ಹೋದ್ರೆ ಪರವಾಗಿಲ್ಲ, ಇವರಿಬ್ರು ಫಸ್ಟ್ ಯು ಬೋತ್ ಗೆಟ್ ಲಾಸ್ಟ್, ಬಟ್ ಚಿಂಜು ಇಸ್ ಗೋಯಿಂಗ್. ಇಲ್ಲ ಒಂದು ಚಿಂಜು ಇಸ್ ಗೋಯಿಂಗ್ ಅವೇ ಫ್ರಮ್ ಮೀ. ಇವಳು ನೋಡಿ ಗೈಸ್, ಇಲ್ಲಿ ನಾನು ಬೇಜಾರಲ್ಲಿದ್ರೆ ನಿಮ್ಗೆ ಏನಾರು ನಂಗೆ ಕೊಡಕ್ಕಿದ್ರೆ ಇವಾಗ್ಲೇ ಕೊಟ್ಬಿಡಿ ಅಂತೆ. ಮೇಕಪ್ ಐಟಮ್ಸ್ ಆಲ್ರೆಡಿ ಇವರಿಗೆ 2 ಹೊಸ ಲಿಪ್ಸ್ಟಿಕ್, 1 ಮಸ್ಕಾರ, ಮತ್ತೆ ನನ್ನ ಫೇಸ್ ಮಾಸ್ಕ್, ಪ್ರತಿಯೊಂದನ್ನು ಸಿ ಯರ್ ಬ್ಯಾಗ್, ಪ್ರತಿಯೊಂದು ಕೊಟ್ಟಿದ್ದೀನಿ. ಐ ಗೇವ್ ಮೈ ಎಂಟೈರ್ ವಾರ್ಡ್ರೋಬ್ ಟು ಯು. ಮೈ ಡ್ರೆಸ್ ಇಸ್ ದೇರ್ everywhere. See, that white color is mine. Baby, will you scold her or can I scold her? Actually, when they came from Gulf, only 2 dresses they bought. Yeah.
They both. You guys bought only like 5-6 dress. When they go into Gulf. Yeah. Like See that patti, that box is the proof. 10, 11, 12 dress they took from Because we Kirtana. bought in India. No. You didn't bought, bro. I gave it to you. Kirtana. He stole it. Yeah. Nothing. There is this one, Pavada you want. Davini. Davini, which one you know? For Vishu I wore. How? I'll show you. Guys, ಇವಾಗ ಬಾಡಿಕಾನ್ ಡ್ರೆಸ್ ಕೊಡೋಣ ಅಂತ ಬಂದಿದ್ದೀನಿ ಮೇಲೆ. ಪಾಪ ಅವಳು ತುಂಬ ಗೆನ್ಸ್ತಾ ಇದ್ದಾಳೆ ವಾಟ್ ಟು ಡು. ನೋಡಿ ಡ್ಯಾನ್ಸ್ ಬೇರೆ ಆಡ್ತಾ ಇದ್ದಾಳೆ ಖುಷಿಗೆ. ಬಟ್ now I have to search where did I keep that bodycon dress? kurti? Yeah, that one is a pant. Yeah. See? That is saree, bro. That saree? Blind. Where is my... ಸೊ ಫೈನಲಿ ಇವತ್ತು ಅವ್ರು ಓಡ್ತಾ ಇದ್ದಾರೆ ನಮ್ಮ ಮನೆಯಿಂದ ಗೈಸ್. ಫೀಲಿಂಗ್ ರಿಯಲಿ ತುಂಬ ಕಷ್ಟ ಆಗ್ತಿದೆ ಬಿಕಾಸ್ ಚಿಂಜು ಇವಾಗ ಅವಳು ಚಿಕ್ಕವಳಿರೋದ್ರಿಂದ ತುಂಬ ಹಚ್ಕೊಂಡ್ಬಿಟ್ಟಿದೆ ನಾನು ಅವಳ ಹತ್ರ. ಸೊ ತುಂಬ ನೋವಾಗ್ತಿತ್ತು, ಬೇಜಾರಾಗ್ತಿತ್ತು ನನಗೆ. ಆ್ಯಂಡ್ ಅವರಪ್ಪ ಬರಾಗ, ಚಿಂಜು ಅವರಪ್ಪ ಬರಾಗ ನನಗೋಸ್ಕರ ಕುನಾಫಾ ಚಾಕ್ಲೇಟ್ ಮತ್ತು ಚೂಡಿದಾರ್ ತೊಗೊಂಬಂದರು ಫ್ರಮ್ ದುಬೈ. ಆ್ಯಂಡ್ ಯಾ ಗೈಸ್, ಮುಗುಟಿಗೆ ಈಗ ಈ ಥರ ಒಂದು ಮೆಟೀರಿಯಲ್ ಚೂಡಿದಾರ್ ತೊಗೊಂಬಂದರು ಮತ್ತು ನನಗೆ ಬೇರೆ ಕಲರ್ ತೊಗೊಂಬಂದರು. ಆ್ಯಂಡ್ ಐ ಆಮ್ ಫೀಲಿಂಗ್ ರಿಯಲಿ ಸ್ಯಾಡ್. She is not active today, guys. She is very sleepy actually. Hi, say hi. Say bye. Bye, Para. Bye. Bye, friends. Para. Bye. Poopy, poopy. Meow, meow, meow. Poopy, poopy. Boo, boo, boo. I will miss her, guys. ತುಂಬ ಮಿಸ್ ಮಾಡ್ಕೊತೀನಿ ಇವಳನ್ನ ಇವಾಗ. She is my best buddy. My best buddy is leaving me. I feel like crying. Ammani! Ave? Taku? Itchy! Tonya. Ada? Bye, auntie. Guys, they're going to Dubai. Ammani! Ammani! Bye! Bye! ഞാൻ പറഞ്ഞില്ല വാവേ. ഇച്ചിടി ബൈ. ആക്റ്റീവായി ഇപ്പൊ കാറുള്ളിൽ കയറിയല്ലോ. ബൈ ಗೈಸ್. ನನ್ನ ಬೆಸ್ಟ್ ಬಡಿ ಹೊಟ್ಟೋದ್ಲು. ಸೊ ಅವಳು ಓದ್ಲಂತ ಆ ಸ್ಯಾಡಲ್ಲಿ ನಾನು ಕುನಾಫಾ ಚಾಕ್ಲೇಟ್ ಟ್ರೈ ಮಾಡೋಣ ಅಂತ 1 hour ಅತ್ತೆ ಗೈಸ್. ನನ್ನ ತಲೆನೇ ಭಾರ ಆಗ್ಬಿಟ್ಟಿತ್ತು ನನಗೆ. ಸೊ ಐ ವಾಸ್ ಲೈಕ್ ಅಟ್ಯಾಚ್ಮೆಂಟ್ ಇಟ್ಕೊಬೇಡ ಅಂತ ಸಮಾಧಾನ ಮಾಡ್ಕೊಂಡು ಐ ಆಮ್ ಡೈವರ್ಟಿಂಗ್ ಮೈ ಮೈಂಡ್. ಸೊ ಇದು ಕುನಾಫಾ ಇಷ್ಟೊಂದು ಫ್ಲೇವರ್ಸ್ ತೊಗೊಂಬಂದಿದ್ದಾರೆ. ಬಟ್ ದೆನ್ ಇದರಲ್ಲಿ 1 ಫ್ಲೇವರ್ ಟ್ರೈ ಮಾಡೋಣ ಅಂತ ಇವಾಗ ಗ್ಲೂಕಾ ಅಂತ ತೊಗೊಂಡಿದ್ದೀನಿ. ಕುನಾಫಾ ಅದೇ ಅನ್ನೋದರ್ ಬ್ರ್ಯಾಂಡ್. ಇಟ್ಸ್ ಅ ಡಾರ್ಕ್ ಚಾಕ್ಲೇಟ್. ಡೇಟ್ ಹಾಕ್ಬೇಕಾ ಬೇಡ? ಕ್ಯಾಲರಿ ಹಿಂಗೆ ಹೇಳಿದೆ ನನಗೆ ಹೊಟ್ಟೆ ಉಡ್ಸ್ತಾರಪ್ಪ ಕ್ಯಾಲೋರಿ ಅಂತ. ನಂಗೆ ಮೂಡೇ ಹೊಟ್ಟೋಗ್ಬಿಡತ್ತೆ ತಿನ್ನಕ್ಕೆ ಇವ್ರು ಕ್ಯಾಲೋರಿ ಹೇಳಿದಾಗ. 1 piece ಏನಾಗಲ್ಲ. Look at this, same like kunafa only. Kunafa only is that? Yeah, okay. That is kunafa only, no? Yeah, it's kunafa. But then I'm thinking I used to see another influencers unboxing like this. Eat now. It's hard. Because I kept in. I told you. A tasty boom. Ella, Show inside. look at this pistachio.
Baby, this is nice, baby. Try. It's very nice. Oh God. Better than last time. Better than that small one. Last time Nidhi aunty ಚಿಕ್ಕದ ತಗೊಂಬಂದಿದ್ರು. But this time ನನಗೋಸ್ಕರ ಐ ಡೋಂಟ್ ನೋ, ನಾನು ಕೇಳೇ ಇಲ್ಲ ಗೈಸ್ ಈ ಟೈಮ್. ಆ್ಯಕ್ಚುಲಿ ಆಂಟಿ ಡಿಸೈಡ್ ಮಾಡಿದ್ದು, ಮನೋಪ ಐ ಮೀನ್ ನಿಧಿ ಆಂಟಿ ಹಸ್ಬೆಂಡ್ ಬಂದು ಅವ್ರನ್ನ ಡ್ರಾಪ್ ಮಾಡಿಬಿಟ್ಟು ಕೇರಳಗೆ, ಕಾಸರಗೋಡಿಗೆ, ದೆನ್ ಈ ವೆಂಟ್ ಬ್ಯಾಕ್ ಟು ದುಬೈ. ಅದಾದಮೇಲೆ ಬ್ಯಾಕ್ ಅವರು ದುಬೈಗೆ ಹೋಗಾಗ ಅವ್ರು 3 ಜನನೇ ಹೋಗ್ತೀನಿ ಅಂತ ಡಿಸೈಡ್ ಆಗಿದ್ದು. ಬಟ್ ದೆನ್ ಸಡನ್ ಆಗಿ ಮನೋಪ ನಾನೇ ಬಂದು ನಿಮ್ಮನ್ನ ಪಿಕ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಸೊ ಆಂಟಿ ಬರಾಗ, ಮನೋಪ ದುಬೈಯಿಂದ ವಾಪಸ್ ತಿರ್ಗಾ ಇಂಡಿಯಾಗೆ ಬರಾಗ ಆಂಟಿ ಹೇಳಿರೋದು ಅವಳಿಗೆ ಕುನಾಫಾ ಚಾಕ್ಲೇಟ್ ತೊಗೊಂಬ ಅಂತ. ನನಗೋಸ್ಕರ 4 ಇಷ್ಟು ದೊಡ್ಡದು ತೊಗೊಂಬಂದಿದ್ದಾರೆ ಆ್ಯಂಡ್ ಚೂಡಿದಾರ್ ತೊಗೊಂಬಂದಿದ್ದಾರೆ. ಐ ಫೀಲ್ ರಿಯಲಿ ಹ್ಯಾಪಿ, ಗ್ರೇಟ್ಫುಲ್. ಅವ್ರಿಗೆ ಏನು ಅನಿಸ್ತು ಗೊತ್ತಿಲ್ಲ ನಿಧಿ ಆಂಟಿಗೆ. ಬಟ್ ದೆನ್ once we give love, we receive love in abundance ಅಂತ ಹೇಳೋದು. ದಟ್ ಈಸ್ ಬಿಕಾಸ್ ಆಫ್ ದಿಸ್. ನಾನು ಏನೇ ಲೈಕ್ ನಾನೇನು ಎಕ್ಸ್ಪೆಕ್ಟೇಷನ್ ಇಲ್ದಿರ ನಾನು ಅವ್ರನ್ನ ಚೆನ್ನಾಗಿ ನೋಡ್ಕೊಂಡೆ, ಐ ಟ್ರೀಟೆಡ್ ದೆಮ್. ಬಟ್ ದೆನ್ ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ದಿರ ನನಗೇನು ಇಷ್ಟನೋ ಅದೇ ಬಂದೈತೆ. ಸೊ ಐ ಆಮ್ ವೆರಿ ಗ್ರೇಟ್ಫುಲ್. ಥ್ಯಾಂಕ್ ಯು ಯೂನಿವರ್ಸ್. ಆ್ಯಂಡ್ ಐ ಶೋ ಮೈ ಮಾಮ್ ನೌ ವಿಡಿಯೋ ಕಾಲ್ ಮಾಡಿ. ಓಕೆ ಬಾಯ್.